ಚಿತ್ರದುರ್ಗ ಜಿಲ್ಲಾ ಬಣಜಾರ ಬಾಲಕರ ವಿದ್ಯಾರ್ಥಿ ನಿಲಯ ಮತ್ತು ಬಣಜಾರ ಬಾಲಕಿಯರ ವಿದ್ಯಾರ್ಥಿ ನಿಲಯ 1974-75ರಲ್ಲಿ ಅದು ರಿಜಿಸ್ಟ್ರೇಷನ್ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ಸಹ ಭಾಳ ಉತ್ತಮವಾಗಿ ಇಲ್ಲಿಯವರೆಗೂ ಅಂದರೆ 2004ರಿಂದ ಉತ್ತಮವಾಗಿ ನಡ್ಕೊಳ್ತಾ ಬಂತು. ಇತ್ತೀಚೆಗೆ 2004ರಿಂದ ಈ ಒಂದು ಎರಡೂ ಹಾಸ್ಟೆಲ್ಗಳಲ್ಲಿ ಅವ್ಯವಹಾರ ನಡ್ಕೊಳ್ತಾ ಬಂತು. ಬಣಜಾರ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ನರೇನಹಳ್ಳಿ ಅರುಣಕುಮಾರ್ ಎಂಬವರು ಕಾರ್ಯದರ್ಶಿಯಾಗಿ ನಡೆಸ್ತಾ ಇದ್ದರು. ಅಂದಿಂದ ಭಾಳಷ್ಟು ಸಮಾಜದಲ್ಲಿ ಕೆಡಕುಗಳನ್ನ ಮಾಡ್ಕೊತ ಬಂದರು. ಆದರೂ ನಾವೆಲ್ಲ ಸಹಿಸಿ ಅವರಿಗೆ ತಿಳುವಳಿಕೆ ಹೇಳಿದ್ವಿ. ಆದರೂ ಸಹ ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಒಂದು ಬೇನಾಮಿಯಾಗಿ ಮಾತಾಡ್ತಕ್ಕಂಥದ್ದು, ರೌಡಿಸಮ್ ಮಾಡ್ತಕ್ಕಂಥದ್ದು, ನಾನು ಪತ್ರಿಕೆಯವನು ಅಂಥೇಳಿ ಎಲ್ಲ ನಮ್ಮ ಸಮಾಜನ ಬಗ್ಬಡಿತಕ್ಕಂಥ ಕೆಲಸ ಮಾಡ್ಕೊತ ಬಂದರು. ಅವೆಲ್ಲ ಗಮನಿಸ್ಬಿಟ್ಟು ಬೇಡ, ಇವೆಲ್ಲ ಮಾಡೋದು ಒಳ್ಳೆಯದಿಲ್ಲ, ಸಮಾಜದ ಏಳಿಗೆಗೋಸ್ಕರ ಎಲ್ಲರೂ ಶ್ರಮ ಪಡೋಣ ಅಂಥೇಳಿ ಮೀಟಿಂಗ್ ಕರೀರಿ ಅಂದಾಗ ಅವರು ಯಾವುದೇ ರೀತಿಯ ಮೀಟಿಂಗನ್ನು ಕರೀದಂಗೆ ರೌಡಿಸಮ್ ಮಾಡ್ಕೊತ ಕೊನೆಗೆ ನಾವು ಭಾಳಷ್ಟು ಹೇಳಿದಾಗ ನನಗೇನೆ ಇಲ್ಲಿ ತಲೆ ಹೊಡೆದ್ಬಿಟ್ಟಿದ್ದೆ. ಒಂದು ಹೊರಗೆ ಬಿದ್ದೋದ್ರಿ. ಅದರಿಂದ ಭಾಳಷ್ಟು ನಾವು ಮೇಲೆ ಕೇಸ್ಗಳನ್ನ ಲೋಕಾಯುಕ್ತಕ್ಕೆ ಎಲ್ಲ ಕೊಟ್ಕೊತ ಬಂದ್ವಿ. ಲೋಕಾಯುಕ್ತದಲ್ಲೂ ಸಹ ಇವರು ಅಪರಾಧಿ ಅಂತಲೇ ತೀರ್ಮಾನ ಮಾಡಿದರು. ಅದನ್ನು ಇವ್ರ ಮೇಲೆ FIR ಮಾಡಿಬಿಟ್ಟು ಕೇಸ್ ದಾಖಲೆ ಮಾಡಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಗೆ 2019ರಲ್ಲಿ ಅವರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಅವರು ವರದಿಯನ್ನು ಸಲ್ಲಿಸಿದರು. ಅವರು ಅಲ್ಲಿ ಅವ್ರ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆನಾಗಲಿ ಮತ್ತೊಂದಾಗಲಿ ಹೂಡಲಿಲ್ಲ. ಕಾರಣ ಪತ್ರಿಕೆಯವ್ರ ಮೇಲೆ ಯಾಕೆ? ಪತ್ರಿಕೆಯವರು ಎಲ್ಲರೂ ಕೆಟ್ಟವ್ರ, ಎಲ್ಲರೂ ಕೆಟ್ಟವರು ಅಂತ ಹೇಳಿ